ಹಾಯ್ ಎವ್ರಿವನ್, ನೀವೇನಾದರೂ ಈ ಚಾನಲ್ಗೆ ಫಾರ್ ದ ಫಸ್ಟ್ ಟೈಮ್ ಬಂದಿದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನನ್ನ ಹೆಸರು ಪೂಜಾ. ಸೆಲೆಬ್ರೈಟ್ಸ್ ವೆಡ್ಡಿಂಗ್ಸ್ ಆ್ಯಂಡ್ ಇವೆಂಟ್ಸ್ ಅನ್ನೋ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಆ್ಯಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ರನ್ ಮಾಡ್ತಾ ಇದ್ದೀನಿ ಬ್ಯಾಂಗ್ಳೂರು ರಾಜರಾಜೇಶ್ವರಿ ನಗರಲ್ಲಿ. ಸೊ ಈ ವಿಡಿಯೋ ಬಂದು ಕಂಪ್ಲೀಟ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ನೀವು ಇವೆಂಟ್ಸ್ ಬಗ್ಗೆ ಆಗಲಿ, ಡೆಕೋರ್ ಬಗ್ಗೆ ಆಗಲಿ, ಬಿಸ್ನೆಸ್ ಬಗ್ಗೆ ಆಗಲಿ ತಿಳ್ಕೊಬೇಕು ಅಂದ್ಕೊಳ್ಳೋರಿಗೆ ಈ ಚಾನಲ್ನಲ್ಲಿ ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸು ಸೀರೀಸಲ್ಲಿ ಶೇರ್ ಆಗುತ್ತೆ. ಸೊ ಫುಲ್ ವೀಡಿಯೋಸ್ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನೀವೇನಾದರೂ ನನ್ನ ಹತ್ರ ಇಂಟ್ರ್ಯಾಕ್ಟ್ ಮಾಡಬೇಕು ಅಂದ್ಕೊಂಡ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಮಾಡೋ ಕಮೆಂಟಿಂದ ನನಗೆ ಗೊತ್ತಾಗುತ್ತೆ ನಾವು ಹೇಗೆ ಮಾಡ್ತಿದ್ದೀವಿ ವೀಡಿಯೋಸು, ಏನು ಅಪ್ಡೇಟ್ ಮಾಡಬೇಕು, ಇನ್ನು ಏನು ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ, ಇಲ್ಲ ನಿಮ್ಮ ಮನಸ್ಸಿನ ಅಭಿಪ್ರಾಯ ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಏನಾದರೂ ಹೇಳೋದಾದರೆ ಕಮೆಂಟ್ ಮಾಡಿ, ಈ ವಿಡಿಯೋ ಫುಲ್ ನೋಡಿ. Hi everyone, this is Pooja from Celebrites Weddings and Events. ಸೊ ನಿಮಗೆಲ್ಲ ಗೊತ್ತೇ ಇದೆ, ನಾನೊಂದು ಇವೆಂಟ್ ಪ್ಲಾನರ್, ಲೈಕ್ ಇವೆಂಟ್ ಎಜುಕೇಟರ್. ಸೊ ಇದೆಲ್ಲ ನಿಮಗೆಲ್ಲ ವೀಡಿಯೋಸಲ್ಲೂ ಗೊತ್ತಾಗುವಂಥ ವಿಷಯನೇ. ಸೊ ಈ ವಿಡಿಯೋ ಬಂದು ಸ್ವಲ್ಪ ಡೀಟೇಲ್ಡ್ ನಾನಾಗಿ ಮಾತಾಡೋಣ ಅಂದ್ಕೊಂಡು ಈ ವಿಡಿಯೋದಲ್ಲಿ. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಫುಲ್ ಎಂಡ್ವರೆಗೂ ನೋಡಿ. ನಿಮಗೆ ಈ ವಿಡಿಯೋ ನಾವು ಮಾಡ್ತಾ ಇರೋ ಕಂಟೆಂಟ್ ಆಗಲಿ, ಡೆಕೋರ್ ಬಗ್ಗೆ ಆಗಲಿ, ಇವೆಂಟ್ಸ್ ಬಗ್ಗೆ ಆಗಲಿ, ನಿಮಗೇನಾದರೂ ಇಷ್ಟ ಆಗೋ ಥರ ಇದ್ದರೆ ಈ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೀವು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ. ಸೊ ನನಗೆ ಗೊತ್ತಾಗುತ್ತೆ ನೀವು ಈ ವಿಡಿಯೋನ ಎನ್ಕರೇಜ್ ಮಾಡ್ತಾ ಇದ್ದೀರಾ ಅಂದರೆ ಇನ್ನೂ ಒಂದಷ್ಟು ಎಫರ್ಟ್ಸ್ ಮಾಡಿ, ಇನ್ನೊಂದಷ್ಟು ಹಾರ್ಡ್ ವರ್ಕ್ ಮಾಡಿ ವಿಡಿಯೋ ಶೂಟ್ ಮಾಡಬೇಕು ಅಂತ ನನಗೂ ಒಂದು ಎನ್ಕರೇಜ್ಮೆಂಟ್ ಸಿಗ್ದಂಗೆ ಆಗುತ್ತೆ. ಸೊ ಬನ್ನಿ, ಲೈಕ್ ಇವತ್ತಿನ ವ್ಲಾಗ್ ಆಗಲಿ, ಇವತ್ತಿನ ಕಂಟೆಂಟ್ಗಾಗಲಿ ಹೋಗಬೇಡ. ಸೊ ಇವತ್ತು ನಾನು ಲೈಕ್ ಏನು ಮಾತಾಡಬೇಕು ಅನ್ಕೋತಾ ಇದ್ದೀನಿ ಅಂದರೆ, ಲೈಕ್ ನನ್ನ ಫಸ್ಟ್ ಬ್ಯಾಚಿಂದ 11th ಬ್ಯಾಚ್ ಸ್ಟೂಡೆಂಟ್ಸ್ವರೆಗೂ ನಾನು ಟ್ರೈನ್ ಮಾಡಿದ್ದೀನಿ. ಸೊ ಏನು ಡಿಫ್ರೆನ್ಸ್ ಆಗಿದೆ ಇನ್ಸ್ಟಿಟ್ಯೂಟಲ್ಲಿ, ಏನು ಅಪ್ಗ್ರೇಡ್ ಮಾಡಿದ್ದೀವಿ ಅಂದರೆ ಲೈಕ್ ಪಾಸ್ಟ್ ಬ್ಯಾಚಸ್ಗೂ ಈಗಿರೋ ಬ್ಯಾಚಸ್ಗೂ ಬರ್ತಾ ಇರೋ ಅಪ್ಕಮಿಂಗ್ ಬ್ಯಾಚಸ್ಗೂ ಏನು ಅಪ್ಗ್ರೇಡ್ ಮಾಡಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಬೇಕು ಅನ್ಕೋತಾ ಇದ್ದೀನಿ. ಸೊ ನಮ್ಮ ಫಸ್ಟ್, ಸೆಕೆಂಡ್, ಥರ್ಡ್ ಬ್ಯಾಚ್ವರೆಗೂ ನಾವು ಮಾಡಿಸಿದ ಸೆಟಪ್ಸೇ ಬೇರೆ, ಈಗ ಮಾಡ್ತಿರೋ ಸೆಟಪ್ಸೇ ಬೇರೆ. ವಿ ಹ್ಯಾವ್ ಅಪ್ಗ್ರೇಡೆಡ್ ಲೈಕ್ ಎನಿಥಿಂಗ್. ಸೊ ಇಂಡಿಯಾದಲ್ಲಿ ಏನು ಡಿಸೈನ್ಸ್ ನಡೀತಿದೆಯೋ ಅದನ್ನು ಹೇಳ್ಕೊಟ್ಟು ಬಲೂನ್ಸಲ್ಲಿ ಲೈಕ್ ಇನ್ನೂ ಅಪ್ಗ್ರೇಡೆಡ್ ಇಂಟರ್ನ್ಯಾಷನಲ್ ಡಿಸೈನ್ಸ್ ಕೂಡ ಮಾಡಿದ್ದೀವಿ. ಸೊ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ, ಲೈಕ್ ಸ್ವಾನ್ ಡೆಕೋರ್ ಮಾಡಿಸಿದ್ವಿ, ಪಿಕಾಕ್ ಡೆಕೋರ್ ಮಾಡಿಸಿದ್ದೀವಿ. ಸೊ ಇಲ್ಲಿ ಏನು ಇಂಡಿಯನ್ ಜನ್ರೇಷನ್ ನೆಕ್ಸ್ಟ್ ಇನ್ನೊಂದು 1-2 ಇಯರ್ಸಲ್ಲಿ ಏನು ಡಿಸೈನ್ಸ್ ಕೇಳ್ತಾರಲ್ಲ, ರಿಕ್ವೈರ್ಮೆಂಟ್ ಬರುತ್ತಲ್ಲ, ಅದನ್ನೇ ನಾವು ಇವಾಗಲೇ ಆಲ್ರೆಡಿ ಹೇಳ್ಕೊಟ್ಬಿಡ್ತಾ ಇದ್ದೀವಿ ಸ್ಟೂಡೆಂಟ್ಸ್ಗೆ. ಸೊ ಯಾಕೆ ಅಂತ ಹೇಳಿದ್ರೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನೀವು ಕಲಿತೀರಾ, ಒಂದು ಸತಿನೇ ಅಪ್ಗ್ರೇಡೆಡ್ ಆಗಿರೋದನ್ನು ಕಲ್ತ್ಕೊಂಡ್ಬಿಟ್ರೆ ಸೊ ಫ್ಯೂಚರಲ್ಲಿ ಒಂದು 2 ಇಯರ್ಸ್ 3 ಇಯರ್ಸ್ ಆದಮೇಲೆ ಕ್ಲೈಂಟ್ ಬಂದು ನನಗೆ ಆ ಡಿಸೈನ್ಸ್ ಬೇಕು, ಈ ಡಿಸೈನ್ಸ್ ಬೇಕು ಅಂತ ಕೇಳಿದಾಗ ನೀವು ಆವಾಗ ಬಂದು ಮತ್ತೆ ಕಲ್ತ್ಕೊಳ್ಳೋ ಟೈಮ್ ಇರೋದಿಲ್ಲ. ಆ್ಯಂಡ್ ಆವಾಗ ನಿಮಗೆ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಆಗಿಬಿಟ್ಟಿರೋದ್ರಿಂದ ನಿಮ್ಗೆ ಅಷ್ಟೊಂದು ಪೇಷನ್ಸ್ ಕೂಡ ಇರೋದಿಲ್ಲ. ಸೊ ನನ್ನ ಸಜೆಷನ್ ಏನಂದರೆ, ಕಲಿತೀರಾ ಒಂದೇ ಸತಿ ಅಪ್ಗ್ರೇಡೆಡ್ ಲೆವೆಲ್, ಪ್ರೋ ಲೆವೆಲ್ವರೆಗೂ ಕಲ್ತ್ಕೊಂಡ್ರೆ ಒಳ್ಳೆಯದು. ಸೊ ಏನೆಲ್ಲ ಬರುತ್ತೆ ಪ್ರೋ ಲೆವೆಲಲ್ಲಿ, ಈಗ ಬಲೂನ್ಸಲ್ಲಿ ರೈನ್ಬೋ ಮಾಡೋದಿರಲಿ, ಬಲೂನ್ಸಲ್ಲಿ ವಾಲ್ ಮಾಡೋದಿರಲಿ, ಬಲೂನ್ಸಲ್ಲಿ ಬರ್ಡ್ಸು, ಟ್ರೀಸು, ಥೀಮ್ಸ್ನ ಕ್ರಿಯೇಟ್ ಮಾಡೋದು, ಯುನೀಕ್ ಡಿಸೈನ್ಸ್ನ ಕ್ರಿಯೇಟ್ ಮಾಡೋದು ಈಗ ಫ್ಯೂಚರ್ ಟ್ರೆಂಡ್. ಸೊ ಜನಕ್ಕೆ ಆಲ್ರೆಡಿ ನೀವು ಈಗ ಮಾಡ್ತಿರೋ ಬಲೂನ್ ಬೇಸಿಕ್ ರಿಂಗ್ ಆಗಲಿ, ಬೇಸಿಕ್ ಆರ್ಚ್ ಆಗಲಿ ಆಲ್ರೆಡಿ ಎಲ್ಲರೂ ನೋಡಿದ್ದಾರೆ, ತುಂಬ ಜನಕ್ಕೆ ಬರುತ್ತೆ. ಸೊ ನೀವು ಕಲಿತೀರಾ, ಫ್ಯೂಚರಿಸ್ಟಿಕ್ ಆಗಿ ಕಲಿಬೇಕು ಅನ್ನೋದು ನನಗೆ ಅನಿಸಿದ್ರಿಂದ ಸೊ ವಿ ಅಪ್ಗ್ರೇಡೆಡ್ ಲೈಕ್ ನನ್ನ ಫಸ್ಟ್, ಸೆಕೆಂಡ್ ಬ್ಯಾಚಸ್ಗೂ ಈಗ ರೀಸೆಂಟಾಗಿ ಮಾಡಿರೋ 9th, 10th, 11th ಬ್ಯಾಚಸ್ಗೂ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಇನ್ ಬಲೂನ್ ಡೆಕೋರ್. ಸೊ ಬಲೂನ್ ಡೆಕೋರ್ ಒಂದೇ ಅಲ್ಲ, ಫ್ಲವರ್ಸಲ್ಲೂ ಅಷ್ಟೇ ವಿ ಹ್ಯಾವ್ ಚೇಂಜ್ ಲಾಟ್ ಆಫ್ ಪ್ಯಾಟ್ರನ್ಸ್ ಆಫ್ ಫ್ಲೋರಲ್ ಡಿಸೈನ್ಸ್, ಲಾಟ್ ಆಫ್ ಪ್ಯಾಟ್ರನ್ ಆಫ್ ಫ್ಯಾಬ್ರಿಕ್ ಡಿಸೈನ್ಸ್ ಅಂತಲೂ ಹೇಳ್ಬೋದು. ಆ್ಯಂಡ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆಗಲಿ, ಕ್ಲೈಂಟ್ಸ್ ಹತ್ರ ಮಾತಾಡೋದಾಗಲಿ, ಆ್ಯಂಡ್ ಲೈಕ್ ಕಾಂಪಿಟೇಟಿವ್ ಆಗಿ ಹೇಗೆ ನಾವು ಕೊಟೇಷನ್ಸ್ನ ವರ್ಕೌಟ್ ಮಾಡಬೇಕು ಅನ್ನೋದಾಗಲಿ, ವಿ ಆರ್ ಟೀಚಿಂಗ್ ಆರ್ ಸ್ಟೂಡೆಂಟ್ಸ್ ವಿತ್ ಲಾಟ್ ಆಫ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆ್ಯಂಡ್ ವೆರಿ ಗುಡ್ ವೆಂಡರ್ ಡೇಟಾಸ್ನು ಕೂಡ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀವಿ ಲಾಸ್ಟ್ ಬ್ಯಾಚಸ್ಗೆ ಅಂತಾನು. ಸೊ ಅಪ್ಕಮಿಂಗ್ ಬ್ಯಾಚಸ್ ಬರ್ತಿರೋರಿಗೆ ಇಟ್ಸ್ ಗೋನ್ ಬಿ ವೆರಿ ವೆರಿ ಇನ್ಫಾರ್ಮೇಟಿವ್ and very useful for their career, not only for the beginning of their career, at least until they build a certain profile. ಅಂದರೆ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ಳೋರಿಂದ ಹೊರತು ಸ್ವಲ್ಪ ನನ್ನ ಕಂಪನಿನ ಒಂದು ಲೆವೆಲಿಗೆ ನಾನು ತೊಗೊಂಡು ಹೋಗಬೇಕು, ಒಂದು ಲೆವೆಲ್ಗೆ ನಾನು ರೀಚ್ ಆಗಬೇಕು ಅಂದ್ಕೊಳ್ಳೋರು ಏನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಅಂದರೆ ಒಂದು 3 ವರ್ಷ 4 ವರ್ಷ ಆದಮೇಲೆ ನಿಮ್ಗೆ ಏನು ಮಾಡಬೇಕು ಅಂತ ಅನಿಸುತ್ತಲ್ಲ ಡೆಕೋರಲ್ಲಿ, ಅದನ್ನು ನಾವು ಇವಾಗಲೇ ಹೇಳ್ಕೊಡ್ತಾ ಇದ್ದೀವಿ ಬ್ಯಾಚಸಲ್ಲಿ. ಸೊ ಇನ್ನೂ ನಾವು ಅಪ್ಗ್ರೇಡ್ ಮಾಡ್ಕೋತಾನೆ ಇರ್ತೀವಿ, ಇನ್ನೂ ಇಂಟರ್ನ್ಯಾಷನಲ್ ಡಿಸೈನ್ಸ್ನ ಮಾಡಿಸೋದನ್ನು ಪ್ರಯತ್ನ ಪಡ್ತಾನೆ ಇರ್ತೀವಿ. ಸೊ ಇದನ್ನು ನಾವು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀವಿ. ನಮ್ಮ ಫಸ್ಟ್ 3 ಬ್ಯಾಚಸ್ ಕಂಪೇರ್ ಮಾಡಿದ್ರೆ ಲಾಸ್ಟ್ 9th, 10th, 11th ಬ್ಯಾಚಸ್ ವಿ ಹ್ಯಾವ್ ಅಪ್ಗ್ರೇಡೆಡ್ ಲಾಟ್. ಸೊ ನಮ್ಮ 12th ಬ್ಯಾಚ್ ನಿಮಗೆಲ್ಲ ಗೊತ್ತೇ ಇದೆ, June 17 ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದ್ರಲ್ಲಿ ಇನ್ನೂ ಅಪ್ಗ್ರೇಡೆಡ್ ಇರುತ್ತೆ ಫಾರ್ ಶೋರ್, ನಾನು ಅಪ್ಲೋಡ್ ಮಾಡ್ತೀನಿ. ಅದು ಬಿಟ್ಟು ಕೋರ್ಸ್ ವಿಷಯದಲ್ಲಾಗಲಿ, ಫ್ಯಾಕಲ್ಟೀಸ್ ಆಗಲಿ, ಸೊ ನಾವು ವಿ ಆರ್ ವೆರಿ
well equipped and very well trained people, because we have trained 11 batches of students, 200+ ಸ್ಟೂಡೆಂಟ್ಸ್ ಇದುವರೆಗೂ ನಾವು ಟ್ರೈನ್ ಮಾಡಿದ್ದೀವಿ. ಸೊ ಅದರದ್ದೊಂದು ನಾಲೆಜ್ ಇದೆ. ಯಾಕಂದರೆ ಒಂದು ಸ್ಟೂಡೆಂಟ್ಗೆ ಹೆಂಗೆ ಹೇಳ್ಕೊಟ್ರೆ ಅರ್ಥ ಆಗುತ್ತೆ, ಏನೇನೆಲ್ಲ ಹೇಳ್ಕೊಡ್ಬೇಕು ಅವರಿಗೆ ಅನ್ನೋದನ್ನು ವಿ ಹ್ಯಾವ್ ಗಾಟ್ ದ್ಯಾಟ್ ಗ್ರಿಪ್ ಕಂಪ್ಯಾರಿಟಿವ್ಲಿ. ಆ್ಯಂಡ್ ಆ್ಯಸ್ ಅ ಸೆಡ್, ನಾವು 16 ಏಜಿಂದ 50+ ಇರೋವರೆಗೂ ನಾವು ಟ್ರೈನ್ ಮಾಡಿದ್ದೀವಲ್ವ, ನಮ್ಗೆ ಅರ್ಥ ಆಗುತ್ತೆ. ಕೆಲವರು ಮುಂದೆ ಬಂದು ಕೇಳ್ತಾರೆ ಕ್ವೆಶನ್ಸು, ಇನ್ನು ಕೆಲವರು ಬರೋದಿಲ್ಲ, ಲೈಕ್ ಶೈ ಫೀಲಿಂಗ್ ಇರೋರು ಇರ್ತಾರೆ. ಸೊ ಅದನ್ನೆಲ್ಲ ನಾವು ಹ್ಯಾಂಡಲ್ ಮಾಡೋದನ್ನು ಕಲ್ತಿದ್ದೀವಿ, ಲೈಕ್ ಇನ್ನೂ ಅಪ್ಗ್ರೇಡ್ ಮಾಡಿದ್ದೀವಿ ಕೂಡ. ಪ್ಲಸ್ ಸರ್ಟಿಫಿಕೇಷನ್ ಕೂಡ ಇಂಡಿಯನ್ ಗೌರ್ಮೆಂಟ್ ಅಪ್ರೂವ್ಡ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಇದು ಕೂಡ ನಿಮಗೆ ಫ್ಯೂಚರಲ್ಲಿ ತುಂಬಾ ವ್ಯಾಲ್ಯೂ ಆ್ಯಡ್ ಆಗುತ್ತೆ. ಇಫ್ ಯು ವಾಂಟ್ ಟು ಓಪನ್ ಯುವರ್ ಆಫೀಸ್ ಲೈಕ್ ಏನಾದರೂ ರಿಜಿಸ್ಟ್ರೇಷನ್ ಮಾಡ್ಕೋತಿರೋ ಕಂಪ್ನಿ ಅಂದಾಗ. ಸೊ ಇದೆಲ್ಲನೂ ಚೇಂಜಸ್ ಆಗಿದೆ ಇನ್ಸ್ಟಿಟ್ಯೂಟಲ್ಲಿ. ಸೊ ಏನು ಚೇಂಜಸ್ ಆಗಿದೆಯಲ್ಲ ಅದು ನಾನು ವ್ಲಾಗಾಗಿ ಮಾಡೋಣ ಅನ್ಕೋತಾ ಇದ್ದೀನಿ, ಸೀರೀಸ್ ವ್ಲಾಗ್ ಮಾಡೋಣ ಅನ್ಕೋತಾ ಇದ್ದೀನಿ. ಅದರದ್ದು ಒಂದು ಇಂಟ್ರಡಕ್ಷನ್ ವಿಡಿಯೋ ಅಷ್ಟೇ ಇದು. ಸೊ ಕ್ಲಾಸ್ ಸ್ಟಾರ್ಟ್ ಆಗಿದ್ದ ಕೂಡಲೇ ಹೇಗಾಯಿತು, ಏನೇನು ಹೇಳ್ಕೊಡ್ತಾ ಇದ್ದೀವಿ ಅನ್ನೋದನ್ನು ಫಾರ್ ಶ್ಯೂರ್ ಒಂದು ಲಾಂಗ್ ವೀಡಿಯೋ ಥರ ಮಾಡೋಣ ಅನ್ಕೋತಾ ಇದ್ದೀನಿ. ಯೂಟ್ಯೂಬ್ನ ಸೀರಿಯಸ್ಸಾಗಿ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನಿಮಗೆ ಈ ಕಂಟೆಂಟ್ ಇಷ್ಟ ಆದರೆ ಖಂಡಿತವಾಗೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇನ್ನು ಏನಾದರೂ ನಿಮಗೆ ಡೌಟ್ಸ್ ಇದ್ದು, ಮ್ಯಾಮ್ ಇದು ಹೇಳ್ಕೊಡ್ತಾ ಇಲ್ವಾ, ಏನು ಡಿಫ್ರೆನ್ಸು ಬೇರೆಯವ್ರಿಗೂ ನಿಮಗೂ ಅಂತ ಕೇಳಬೇಕು ಅಂದ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಕೊಟ್ಟು ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ಸೊ ದಟ್ ಐ ಕ್ಯಾನ್ ರಿಪ್ಲೈ. ನಾವು ಪ್ರತಿಯೊಂದು ಕಮೆಂಟ್ಸು ಓದ್ತಿರ್ತೀನಿ. ಸೊ ಇದೇ ಹೇಳಬೇಕು ಅಂದ್ಕೊಂಡೆ. ನಾವು ನಮ್ಮ ಪ್ರೀವಿಯಸ್ ಬ್ಯಾಚಸ್ಗೂ ಈಗಿರೋ ಬ್ಯಾಚಸ್ಗೂ ಅಪ್ಕಮಿಂಗ್ ಬ್ಯಾಚಸ್ಗೂ ತುಂಬಾ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀವಿ. ಸೊ ಆ ಅಪ್ಗ್ರೇಷನ್ ನೀವು ಕಾಣಿಸ್ತಿದೆ ಇನ್ಸ್ಟಾಗ್ರಾಮಲ್ಲಿ. ನೀವೇನಾದರೂ ಬರೀ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿಲ್ಲ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ ನಮಗೆ, ಸೆಲೆಬ್ರೈಟ್ಸ್ ವೆಡ್ಡಿಂಗ್ಸ್ ಆ್ಯಂಡ್ ಇವೆಂಟ್ಸ್ ಅಂತ. ನೀವು ಅಲ್ಲೂ ಕೂಡ ಹೋಗಿ ಚೆಕ್ ಮಾಡ್ಬೋದು. ವಿ ಆರ್ ವೆರಿ ಆ್ಯಕ್ಟಿವ್ ಇನ್ ಇನ್ಸ್ಟಾಗ್ರಾಮ್ ಕಂಪ್ಯಾರಿಟಿವ್ಲಿ ಟು ಯೂಟ್ಯೂಬ್. ಅಲ್ಲಿ ಪ್ರತಿಯೊಂದು ಸ್ಟೋರೀಸು, ಹೈಲೈಟ್ಸಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಸ್ಟೂಡೆಂಟ್ಸ್ ಏನು ಮಾಡ್ತಾಯಿದ್ರು, ಹೇಗೆ ಮಾಡ್ತಾಯಿದ್ರು, ಏನೇನೆಲ್ಲ ಕಲ್ತಿದ್ದಾರೆ, ಅವ್ರ ರಿವ್ಯೂಸ್ ಏನು ಅಂತ. ಸೊ ನೀವು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ ನಮ್ಮನ್ನು. ಲೈಕ್ ಫುಲ್ ವೀಡಿಯೋಸ್ಗೆ ಯೂಟ್ಯೂಬಲ್ಲಿ ಫಾರ್ ಶ್ಯೂರ್ ಐ ವಿಲ್ ಬಿ ಆ್ಯಕ್ಟಿವ್ ಇಯರ್ ಆಫ್ಟರ್. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.